ಇರಿಸ್ಕೊಳ್ಳೋ ಕಡೆ ಸರಿ ಬಂದ್ಬಿಡಿ ಚಾರ್ಜ್ ಮಾಡಿದ್ರಾ ಸ್ವಲ್ಪ ಇಲ್ಲ ಅಲ್ಲ ಲೈಟಿಂಗ್ ಇಲ್ಲ ಈ ಕಡೆ ಓ ತಾಗ ಓ ಎಸ್ಕೋ ಸೈಡ್ ಲೈಟ್ ಹಾಕೋಣ ಹೊಸ ಮಾಡಿದ್ರಾ ಊರು ಬೋರೆಲ್ಲ ಹೊಸದೇ पूर्णन्तु दाते मधुव्यो सानेते एकता ब्रह्मणोपहरते एकतैव यजमानः युस्तेजो ददाते मानोहकं तेज्जातवेदोगापश्चं पुरुषं जगत अभिप्रदग्नः कः स्त्रिया भापरिपादय दीपमहालक्ष्मीदेव अयं मुहूर्तः गृह्णन्तो ಕಾಂಗ್ರೆಸ್ಗಿಂತ ಜೆಡಿಎಸ್ ಕೈ ಮುಂದೆ ಅಲ್ಲ 5 ಜನ ಇಟ್ಕೊಂಡ್ರಿ ಯಾಕೆ ಓದ್ರಲ್ಲಿ ಹೊರಟಲ್ಲ ಏನು ಸರ ವಯಸ್ಸಾಗುತ್ತೆ ಎತ್ತಿದೇನ್ರ ಸರ ಅಲ್ಲ ಸದನೆ ಈಗ ಕಾಣದಪ್ಪ ಡಬಲ್ ಕೊಡೋಣ ಅಟ್ಲ ಕಾಲ್ಬಿಟ್ಟು ಬಾಕ್ಸ್ ಹೇಳೋದು ಹಲೋ ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದವರು ಯೂಟ್ಯೂಬ್ ಚಾನಲ್ ಅವ್ರಿಗೆ ಇವತ್ತೇನು ಪಿಜುಂಡಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಸುಮಾರು ಗ್ರಾಮಗಳಿಗೆ ಇವತ್ತು ನಮ್ಮ ಸನ್ಮಾನ್ಯ ಶಾಸಕ ಅಂತ ಸಮುದ್ರ ಮಂಜಣ್ಣ ಅವರು ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಶುಭ ಸಂದರ್ಭದಲ್ಲಿ ಚಾಮರಹಳ್ಳಿ ಗ್ರಾಮಕ್ಕೆ ಆ ಗಣಪತಿ ಮತ್ತು ಗಂಗಮ್ಮ ಮತ್ತು ಮಶಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಅವರು ನಮ್ಮ ಚಾಮರಹಳ್ಳಿಗೆ ಬಂದು ಐಮಾಸ್ ಲೈಟನ್ನು ಉದ್ಘಾಟನೆ ಮಾಡುತ್ತಾರೆ. ಅದ್ರ ಜೊತೆಗೆ ಒಂದು 20 ಲಕ್ಷ ರೂಪಾಯಿ ಕೆಲಸವನ್ನು ಕೂಡ ಚಾಮರಹಳ್ಳಿಯಲ್ಲಿ ಹಾಕಿ ಈಗಾಗಲೇ ಕೆಲಸವನ್ನು ಮಾಡಿದ್ರೆ ಅದನ್ನು ಟೇಪ್ ಕೂಡ ಕಟ್ ಮಾಡ್ತಾರೆ. ಒಳ್ಳೆಯ ಕೆಲಸನ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಪಂಚಾಯತಿಯಲ್ಲಿ ಕೂಡ ಸುಮಾರು 10-15 ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡು ಬಂದಿರ್ತಾರೆ. ಅದ್ರ ಜೊತೆಗೆ ಇವತ್ತು ನಾನೊಂದು ಮನವಿ ಮಾಡ್ಕೊಳ್ಳಿದ್ದೇನೆ. ನಮ್ಮ ಚಾಮರಹಳ್ಳಿಯಲ್ಲಿ ಈ ಕೆಲಸಕ್ಕೆ ಮೊದಲು ನಮ್ಮ ಐಮಾಸ್ ಲೈಟ್ ಇಲ್ಲೊಂದಿದೆ, ನಾನು ಅಲ್ಲೊಂದು ಹಾಕಿದ್ದೀನಿ. ಇದರಿಂದ ಊರು ಆ ಕಡೆ ಒಂದಿದೆ, ಈ ಕಡೆ ಜಾಸ್ತಿ ಊರಿರೋದನ್ನ ಇನ್ನೊಂದು 2 ಲೈಟ್ ನಮ್ಗೆ ಬೇಕು. ಒಂದು ಡಿಮ್ಯಾಂಡ್ ನಮ್ದು 2 ಲೈಟ್ ನಮ್ಗೆ ಬೇಕು. ಊರು ಜಾಸ್ತಿ ಇರೋದು ಆ ಕಡೆ, ಈ ಕಡೆ ಜಾಸ್ತಿ ಇರೋದು. ಇಲ್ಲಿ ವಿಶೇಷ ಏನಂದರೆ ಎಲ್ಲ ಕಾರ್ಯಗಳು ನಡೆಯೋದು ದೇವಸ್ಥಾನಗಳಿರೋದ್ರಿಂದ, ಜಾಸ್ತಿ ಫಂಕ್ಷನ್ ನಡೆಯೋದ್ರಿಂದ ಇಲ್ಲಿ ಲೈಟಿಗೆ ಭಾಳ ಅವಶ್ಯಕತೆ ಇತ್ತು, ಹಾಕಿದೆಯಾ. ಈ ಜೊತೆಗೆ ನೋಡಿ ಇಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ರೋಡು ಎಲ್ಲ ರೋಡು ಮೇನ್ ಚಿಕ್ಕಬಂಡಳ್ಳಿ ಮತ್ತು ಕಪ್ಪಲಮಡುಗೆ ಹೋಗೋ ರಸ್ತೆ ರೋಡ್ ಇದು ಹೈವೇಗೆ ಹೋಗುವಂಥ ಸಂಪರ್ಕ ಇರ್ತಕ್ಕಂಥ ಒಂದು ರಸ್ತೆ. ಇದನ್ನು ದಯವಿಟ್ಟು ಭಾಳ ಅನ್ಯಾಯ ಆಗಿಬಿಡಿ. ರೋಡಲ್ಲಿ ಹೋಗೋಕ್ಕಾಗಲ್ಲ, ಮುದುಕರು ಎಲ್ಲ ಕಂಪ್ಲೀಟ್ ನಡ್ಕೊಂಡು ಬರೋದಕ್ಕೆ ನಡೆಯೋಕ್ಕೆ ಕೂಡ ಆಗಲ್ಲ, ಈ ರೀತಿ ಆಗಿದೆ. ಅದ್ರ ಜೊತೆಗೆ ಈ ಕಡೆ ಸ್ವಲ್ಪ ರೋಡ್ ಇದೆ. ಇಷ್ಟು ಮಾತ್ರ ನಮಗೆ ಮಾಡಿಕೊಟ್ರೆ ಆ ತಾಯಿ, ಆ ಗಣಪತಿ ಮತ್ತು ಗಂಗಮ್ಮ ತಾಯಿ, ಆ ಮಸಮ್ಮ, ನೀವು ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹುಡುಗ ನೀನು, ಇನ್ನು ಒಳ್ಳೆ ಧೈರ್ಯ ಶಕ್ತಿ ಇರ್ತಕ್ಕಂಥವ್ರು ನಮ್ಮ ಸನ್ಮಾನ್ಯ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಇದನ್ನು ದಯವಿಟ್ಟು ನಿಮಗೆ ಆ ದೇವರು ಇನ್ನೊಂದು ಆಶೀರ್ವಾದ ಕೊಡಲಿ ಬಯಸ್ತಾ, ಏನೀಗಾಗಲೇ ನಾನು ಬೇಡ್ಕೊಳ್ಳಿದ್ದೀವೋ ಆ ಕಾರ್ಯಗಳು ನಮ್ಮ ಡಾಕ್ಟರ್ ಪ್ರಕಾಶ್ ಅಣ್ಣವ್ರು ಇರ್ಬೋದು, ಆಮೇಲೆ ಶ್ರೀನಾಥ್ ಇರ್ಬೋದು, ಆಮೇಲೆ ರಘುಪತಿ ರೆಡ್ಡಿ ಅವ್ರು ನಾವೆಲ್ಲವೂ ಯಾವತ್ತೂ ಜೊತೆಯಲ್ಲಿರ್ತಕ್ಕಂಥವ್ರು. ಆ ಮೂಲೆ ಅವರು ಈ ಮೂಲೆ ಅವರು ನಾವೆಲ್ಲ ನಾವು ಭಾಳ ಕಾರ್ಯಗಳು ಮಾಡಿರ್ತಕ್ಕಂಥವ್ರು, ಒಳ್ಳೆ ಈ ತಾಲೂಕೆಲ್ಲ ಒಳ್ಳೆ ದುಡಿದಿರ್ತಕ್ಕಂಥವ್ರು, ಒಳ್ಳೆ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ನಾವು ಇಲ್ಲಿ. ನಾವು ಡಾಕ್ಟರ್ ಪ್ರಕಾಶನಾಗಲಿ, ರಘುಪತಿ ರೆಡ್ಡಿ ಆಗಲಿ, ನಾವೆಲ್ಲ ಕೂಡ ಇನ್ನು ಹಲವಾರು ನಾಯಕರಿದ್ದರು. ಅದರಿಂದ ಅದನ್ನು ಬೆಳೆಸ್ಕೊಂಡು ಬರ್ತಾರೆ. ಅದೇ ರೀತಿ ಭಗವಂತ ನಿಮ್ಗೆ ಇನ್ನೂ ಒಳ್ಳೇದು ಮಾಡಲಿ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಅಂದರೆ ಈ ಕೆಲಸಗಳಿಂದ ಮಾಡಿಕೊಳ್ಳಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾತೃ ಪಕ್ಷಕ್ಕೆ ಏನಾದರೂ ಬರ್ತೀರಾ?
ಅದು ಯೋಚನೆ ಮಾಡೋಣ. ಯೋಚನೆ ಮಾಡೋದಲ್ಲ ಸರ್, ಅದನ್ನು ಡಿಸಿಷನ್ ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು, ನಮ್ಮ ನಾಯಕರು, ನಮ್ಮ ದೊಡ್ಡವರೆಲ್ಲ ಇರ್ತಾರೆ, ಅದೆಲ್ಲ ಚರ್ಚೆ ಮಾಡ್ತೀವಿ. ನಾ ಚುನಾವಣೆ ಹತ್ರ ಇದೆ, ಯೋಚನೆ ಮಾಡೋಣ. ಭಗವಂತ ಆ ತಾಯಿ ಯಾರ ಕಡೆ ಯಾವ ಊರಲ್ಲಿ ಮಳೆ ಬೀಳ್ತದೋ, ಯಾವ ಊರಿಗೆ ನೀರು ಹೋಗ್ತದೆ ಹೇಳೋಕ್ಕಾಗಲ್ಲ. ಅದೆಲ್ಲ ಕೂಡ ಅದು ತಾಯಿ ಅವ್ರ ದೇವ್ರ ಮೇಲೆ ಇರ್ತಕ್ಕಂಥ ಒಂದು ಭಾರ. ಅದು ಅವ್ರು ಯಾವ ಕಡೆ ತೊಳೆದ್ರೆ ಆ ಕಡೆ ಹೋಗುವಂಥ ಒಂದು ಸಮಯ ಬಂದರೆ ಆಗ್ಬೋದು, ಹೇಳೋಕ್ಕಾಗಲ್ಲ ಅದೆಲ್ಲ ಕೂಡ.